ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಣ್ಣ. ಗೆಳೆಯ, ಈಗ ಮಲ್ಲಿಗೆ ಪ್ರಜ್ಞೆ ಬಂತೇನೋ? ಇಂಪ್ರೂವ್ಮೆಂಟ್ಸ್ ಏನಾದರೂ ಇದೆಯಾ? ಏನೂ ಇಲ್ಲ ಕಣ, ಇನ್ನು ಹಾಗೆ ಇದ್ದಾಳೆ, ಪ್ರಜ್ಞೆ ಬಂದಿಲ್ಲ. ಗೌತಮ್, ಈಗ ಎಲ್ಲಿದ್ಯಾ ನೀನು? ನಾವು ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀವಿ. ಬೇಡ ಅಪರ್ಣ, ಅವಳನ್ನ ನೀವು ಈ ಸ್ಥಿತಿ ನೋಡಬಾರ್ದು. ಅವಳಿಗೆ ಎಚ್ಚರ ಆಗಲಿ, ಆಮೇಲೆ ನಾನೇ ಫೋನ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಬನ್ನಿ. ಅವಳನ್ನ ಹೀಗೆ ನೋಡೋದಕ್ಕೆ ಭಾಳ ಹಿಂಸೆ ಆಗುತ್ತೆ, ಮನಸ್ಸಿಗೆ ಕಷ್ಟ ಆಗುತ್ತೆ, ನನಗೆ ಇಷ್ಟ ಆಗಲ್ಲ ಅದು. ಸರಿ, ಈಗ ನೀನು ಎಲ್ಲಿದ್ಯಪ್ಪ? ನಾನೀಗ ಮನೆಗೆ ಹೊರಟಿದ್ದೀನಿ, ಭೂಮಿಕಾ ಇಲ್ಲೇ ಇರ್ತಾರೆ. ಅದಕ್ಕೆ ಒಬ್ಬರೇ ಇದ್ದಾರಾ ಅಥವಾ ಯಾರಾದರೂ ಜೊತೆಗಿದ್ದಾರಾ? ಇಲ್ಲ ಇಲ್ಲ, ಜಯದೇವ್ ಇದ್ದಾನೆ, ಬಟ್ ಮನೆಯಿಂದನೂ ಯಾರಿಗೂ ಬರೋದು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಅವ್ರು ಯಾರು ಇದನ್ನು ನೋಡೋದು ಬೇಡ ಕಣ. ಮಲ್ಲಿ ಚೆನ್ನಾಗಿದ್ದಾಗ ಅವರೆಲ್ಲರೂ ನೋಡಿದ್ದಾರೆ, ಅದು ಹಾಗೆ ಇದ್ಬಿಡ್ಲಿ, ಡಿಸ್ಟರ್ಬ್ ಆಗೋದು ಬೇಡ ಅಂತ. ಕರೆಕ್ಟ್ ಗೆಳೆಯ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವರಲ್ಲಿ ಬಂದರೆ ಸುಮ್ಮನೆ ದುಃಖ ಜಾಸ್ತಿ ಆಗುತ್ತೆ. ಸರಿ, ನೀನು ಹೇಗಿದ್ಯಪ್ಪ? ಇದೀನಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ಮನ್ಸಿಗೆ ಭಾಳ ಹಿಂಸೆ ಆಗುತ್ತೆ ಕಣ. ತಡ್ಕೊಳ್ಳೋದು ಸುಲಭ ಅಲ್ಲ. ಒಂದ್ ಕಡೆ ಮಲ್ಲಿಗೆ ಹೀಗಾಯ್ತಲ್ಲ ಅಂತ ಬೇಜಾರು, ಇನ್ನೊಂದ್ ಕಡೆ ಮಗು ಹೀಗೆ ಕಾಯುತ್ತಲ್ಲ ಅಂತ ಸಂಕಟ ಕಣ. ಮಗು ಹೀಗೆ ಆಯ್ತು. ಎಷ್ಟು ಆಸೆ ಪಟ್ಕೊಂಡಿದ್ದೆ, ಮನೆಗೊಂದು ಮಗು ಬರುತ್ತೆ, ನಾನು ದೊಡ್ಡಪ್ಪ ಆಗ್ತೀನಿ ಅಂತ. ಅದು ನೋಡಿದ್ರೆ ಹೀಗಾಗೋಯ್ತು. ಏನು ಹೇಳಬೇಕು ಇದಕ್ಕೆಲ್ಲ? ಆಸೆ ಪಡೋದೇ ತಪ್ಪೇನೋ? ಯಾಕೋ ಹೀಗೆಲ್ಲ ಆಗುತ್ತೆ? ಗೌತಮ್, ಸಮಾಧಾನ ಮಾಡ್ಕೋ, ಮನ್ಸಿಗೆ ಹಚ್ಕೋಬೇಡ ಪ್ಲೀಸ್. ಸರಿ, ನಾನು ಆಮೇಲೆ ಯಾವಾಗಲಾದ್ರೂ ಕಾಲ್ ಮಾಡ್ತೀನಿ. ಓಕೆ? ಹಾಂ, ಓಕೆಪ್ಪ, ಬಾಯ್. ಇವಳೊಬ್ಳು ಈ ಪ್ರೋ ಒಂಥರ ಅಂಟ ಆದ್ರೆ ಇವಳು ಇನ್ನೊಂಥರ ಅಂಟ. ನರ್ಸ್, ನನ್ನ ವೈಫ್ಗೆ ಯಾವಾಗ ಪ್ರಜ್ಞೆ ಬರ್ಬೋದು? ಏನಾದರೂ ಐಡಿಯಾ ಇದೆಯಾ? ಟ್ರೀಟ್ಮೆಂಟ್ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಅಲ್ವಾ, ಏನು ಹೇಳೋದಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿ, ಅದನ್ನೇ ತಾನೇ ಮಾಡ್ತಾ ಇರೋದು. ನನ್ನ ಹೆಂಡತಿ ಮೇಲೆ ನನಗಿರೋ ಪ್ರೀತಿ ನಿಮ್ಗೇನ್ರಿ ಅರ್ಥ ಆಗ್ಬೇಕು? ನೋಡಿ ಅದಕ್ಕೆ ಹೆಂಗ್ ಮಾತಾಡ್ತಾರ ಅವರು. ಜಯದೇವ್ ಅವರೇ, ಪ್ಲೀಸ್ ಪ್ಲೀಸ್ ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊಳ್ಳಿ. ಕೇಳತ್ತಪ್ಪ, ಅದಕ್ಕೆ ಹೆಂಗ್ ಮಾತಾಡ್ತಾಳೆ ನೋಡಿ ಅವಳು. ನೋಡಿ, ನಿಮ್ ಒತ್ತಾಟ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಆ ದೇವ್ರು ನಂಬಿ, ಆ ದೇವ್ರು ನಮ್ ಕೈ ಬಿಡಲ್ಲ. ಪ್ಲೀಸ್, ಇಟ್ಸ್ ಓಕೆ. ಆ ದೇವರೇ ಬಂದು ಎಬ್ಸಿದ್ರು ಅವಳಿಗೆ ಪ್ರಜ್ಞೆ ಬರಲ್ಲ. ಯಾಕಂದ್ರೆ ಎಷ್ಟೊತ್ತಿಗೆ ಆಗ್ಲೇ ಇಷ್ಟೊತ್ತಿಗೆ ಟಾಸ್ಕ್ ಕಂಪ್ಲೀಟ್ ಮಾಡಿರ್ತಾಳೆ. ನೋಡಿ ಆವಾಗ್ಲಾಗ ಮಾತಾಡೋದಿಕ್ಕೆ ರಿಯಲಿ ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದು ನನ್ನ ಹೆಂಡತಿ ಮೇಲಿರೋ ಪ್ರೀತಿಗೆ ಕನ್ಸರ್ನಿಂದ ಆ ಥರ ಮಾತಾಡ್ಬಿಟ್ಟೆ. ನೋಡಿ, ಈಗಲಾದ್ರೂ ಹೇಳಿ, ನಿಮ್ಮ ಟ್ರೀಟ್ಮೆಂಟ್ ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಾ? ರಿಸಲ್ಟ್ ಸಿಗ್ತಿದ್ಯಾ? ನನ್ನ ಕೆಲಸನ ನಾನು ನೀಟಾಗಿ ಮಾಡಿದ್ದೀನಿ. ಅವ್ರಿಗೆ ಸಂಜೆ ಒಳಗಡೆ ಪ್ರಜ್ಞೆ ಬರ್ಬೋದು, ವೆಯ್ಟ್ ಮಾಡಿ. ಅಲ್ಲಿಗೆ ನಾನು ಹೇಳಿದ ಕೆಲಸ ಇಲ್ವೇ? ಚೆನ್ನಾಗಿ ಭೂಮಿಕಾ ಹೇಳಿ, ಡಾಕ್ಟರ್ ಬಂದಿದ್ರಾ? ಏನು ಹೇಳಿದ್ರು? ಇಲ್ಲ ಗೌತಮ್ ಅವರೇ, ಮಲ್ಲಿ ಸಿಚುವೇಶನಲ್ಲಿ ಯಾವ ಇಂಪ್ರೂವ್ಮೆಂಟು ಇಲ್ಲ. ಹೀಗೆ ಇದ್ರೆ ಆಪರೇಷನ್ ಮಾಡಬೇಕಾಗುತ್ತೆ ಅಂದರು.
ಆಪ್ರೇಷನ್ನ? ಅದು ತುಂಬ ರಿಸ್ಕ್ ಅಂತಾನೂ ಹೇಳ್ತಿದ್ದಾರೆ. ನನಗಂತೂ ತುಂಬಾ ಭಯ ಆಗ್ತಿದೆ. ನೀವು ಇಲ್ಲಿದ್ದರೆ ಒಳ್ಳೇದು ಅಂತ ಅನ್ಸುತ್ತೆ. ನೀವು ಪ್ಲೀಸ್ ಬರೋಕ್ಕಾಗತ್ತಾ? ಸರಿ, ನೀವು ಟೆನ್ಷನ್ ಮಾಡ್ಕೊಬೇಡಿ, ನಾನು ಈಗಲೇ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಮಲ್ಲಿ, ಇವ್ರು ನಿನಗೆ ಗೊತ್ತಾ? ಗೊತ್ತು ಡಾಕ್ಟರ್, ನನ್ನ ಫ್ರೆಂಡ್ ಇವಳು. ಏನಾಯ್ತು ಇವಳಿಗೆ? ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಹೌದು, ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿದೆ. ಅಬಾರ್ಟ್ ಮಾಡಬೇಕಾಯ್ತು. ಪಾಪ, ಆವಾಗಿಂದ ಹೀಗೆ ಮಲಗಿದ್ದಾಳೆ. ಇವ್ರ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಆಪ್ರೇಷನ್ ಮಾಡಬೇಕಾಗತ್ತೆ. ಆಪ್ರೇಷನ್ ಮಾಡಿದ್ರೂ ಬದುಕೋ ಚಾನ್ಸಸ್ಸು 50-50. ಸಾರಿ ಸರ್, ಮಲ್ಲಿ ಅವರು ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಹೇಗೆ ರೆಸ್ಪಾಂಡ್ ಮಾಡ್ತಾಳೆ? ಮಾಡೋದಕ್ಕೆ ನಾವು ಬಿಟ್ಟರೆ ತಾನೆ. ಯಾವ ಇಂಪ್ರೂವ್ಮೆಂಟು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾವು ಆಪ್ರೇಷನ್ಗೆ ಹೋಗದೆ ಆಪ್ಷನ್ನೇ ಇಲ್ಲ. ಬಟ್ ಅದು ಬಹಳ ರಿಸ್ಕಿ ಅಂತ ಹೇಳಿದ್ರಲ್ಲ ಡಾಕ್ಟರ್? ರಿಸ್ಕ್ ಅಂತೂ 100% ಇದೆ. ಬೇಡ ಡಾಕ್ಟರ್, ನಾವು ವೆಯ್ಟ್ ಮಾಡ್ತೀವಿ, ರೆಡಿ ಇದ್ದೀವಿ. ಅವಳು ಅಲ್ಲೇ ಇರಲಿ. ಅವಸರ ಬಿದ್ದು ಆಪ್ರೇಷನ್ ಮಾಡಿಸೋದಕ್ಕೆ ನಮ್ಗೆ ಇಷ್ಟ ಆಗ್ತಿಲ್ಲ. ಆ ರಿಸ್ಕ್ದೊಳಗೆ ನಾವು ರೆಡಿ ಇಲ್ಲ ಡಾಕ್ಟರ್. ಇಟ್ಸ್ ಓಕೆ. ಪ್ರಜ್ಞೆ ಬರೋ ತನಕ ಅದೇನು ಟ್ರೀಟ್ಮೆಂಟ್ ಇದೆ ಅದನ್ನು ಕಂಟಿನ್ಯೂ ಮಾಡಿ. ವಿಲ್ ವೆಯ್ಟ್, ನೋ ಪ್ರಾಬ್ಲಮ್. ಇವಾಗೇನೋ ಹೀಗೆ ಹೇಳ್ತೀರಾ, ಆದರೆ ಸಮಯ ಕಳೀತಿದ್ದಾಗೆ ಅವ್ರಿಗೂ ಕಷ್ಟ, ಅವ್ರನ್ನ ನೋಡ್ಕೊಳ್ಳೋ ನಿಮಗೂ ಕಷ್ಟ. ಅದ್ರ ಬದಲು ಚಾನ್ಸ್ ತಗೊಳ್ಳೋದು ಒಳ್ಳೇದು ಅಂತ ಅನಿಸುತ್ತೆ. ನೋಡಿ, ನೀವು ಕಾಯೋಣ ಅಂದರೆ ಕಾಯೋಣ, ನಮಗೇನೂ ಇಲ್ಲ. ಬಟ್ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಅವ್ರು ಹಾಗೆ ಮಲಗಿರ್ತಾರೆ, ಯಾವುದೇ ಮೂಮೆಂಟ್ಸು ಇರಲ್ಲ. ಆಪ್ರೇಷನ್ ಮಾಡೋಣ, ಬದುಕೋ ಚಾನ್ಸಸ್ಸು 50-50. ಆದರೆ ಇನ್ನೂ 50% ಬದುಕೋ ಚಾನ್ಸಸ್ ಇದೆಯಲ್ಲ. ಸೊ ನಾವ್ಯಾಕೆ ಹೋಪ್ಸ್ನ ಕಳ್ಕೋಬೇಕು? ಯೋಚನೆ ಮಾಡಿ. ಆಪರೇಷನ್ ಬೇಡ ಅಂತ ಅಣ್ಣನೇ ಇಷ್ಟೊಂದು ಎಮೋಷ್ನಲ್ ಆಗಿ ಮಾತಾಡ್ತಿದ್ದೇನೆ ಅಂದರೆ ನಾನು ಒಂದು ಕೈ ಮೇಲೋದ್ರೇ ಕರೆಕ್ಟು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.